ನಿಜಕ್ಕೂ ತಾಜಾ ಇರುತ್ತಾ? ಅಲ್ಲಿ ಸಿಗೋ ಜ್ಯೂಸ್ನ ಗುಣಮಟ್ಟ ಎಂತಾದ್ದು? ಜ್ಯೂಸ್ ಮಾಡಲು ಬಳಸೋ ಹಣ್ಣು ಆರೋಗ್ಯಕ್ಕೆ ಯೋಗ್ಯನಾ? ಇಂಥ ಪ್ರಶ್ನೆಗಳ ಬೆನ್ನು ಹತ್ತಿಕೊಂಡ ಹೊರಟ ನಮ್ಮ ರಹಸ್ಯ ಕ್ಯಾಮರಾ ತಂಡಕ್ಕೆ ನಿಜಕ್ಕೂ ಅಚ್ಚರಿ ಕಾದಿತ್ತು. ಹಾಗಾದ್ರೆ ಬನ್ನಿ, ಆ ಅಚ್ಚರಿ ಏನು ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ. ರಸದ ಮರ್ಮ ತಿಳಿಯಲು ಹೊರಟ ನಮ್ಮ ತಂಡ ಮೊದಲು ಎಂಟ್ರಿ ಕೊಟ್ಟಿದ್ದು ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಒಳಗೆ. ಕೆಆರ್ ಮಾರ್ಕೆಟ್ನ ಗಲ್ಲಿ ಸುತ್ತಿದ ನಮ್ಮ ತಂಡಕ್ಕೆ ಕಡೆಗೂ ನಾವು ಹುಡುಕ್ತಿದ್ದ ಹಣ್ಣಿನ ಅಂಗಡಿ ಸಿಕ್ಕಿತ್ತಲ್ಲ. ನೋಡಿ, ಎಲ್ಲ ಕೊಳೆತು ನಾರ್ತಿರೋ ಹಣ್ಣಿನ ರಾಶಿ. ನೋಡಿದ್ರೇನೆ ವಾಕರಿಕೆ ಹುಟ್ಟಿಸೋ ಈ ಹಣ್ಣುಗಳನ್ನ ಯಾರು ಕೊಂಡ್ಕೊಳ್ತಾರೆ ಅಂತೀರಾ? ಇಲ್ಲಿದೆ ನೋಡಿ ಈ ಸ್ಟೋರಿಯ ಅಸಲಿಯತ್ತು. ಬನ್ನಿ, ಅದೆಷ್ಟ ಕೊಡ್ತೀರಾ? 150 ರೂಪಾಯಿ. ಜಾಸ್ತಿ ಡ್ಯಾಮೇಜ್ ಇರೋದು ಅಲ್ಲಿ ಬಿಸಾಕಿದ್ದೀನಿ ನೋಡಿ. ಲೈಟ್ ಡ್ಯಾಮೇಜ್ ಇರೋದು ಇಲ್ಲಿ ಇಕ್ಕಿರೋದು, ಜಾಸ್ತಿ ಇರೋದು ಅಲ್ಲಿ ಹಾಕ್ಬಿಟ್ಟಿದ್ದೀನಿ ನಾನು ಸಪ್ರೇಟ್. ಇದು ಜ್ಯೂಸ್ ಅಂಗಡಿಗೆ ಇದೆ ಹಾಕಿ. ಇವರು ಗಣೇಶ್ ಜ್ಯೂಸ್ ಅವರು ಡೈಲಿ ಆಯ್ತು ಆ ಪ್ಲೇಟ್ ತಗೊಂಡಿರ್ತೀನಿ. ಹೌದಾ? ಅದಕ್ಕೆ ಹೊಸ್ದಾಗಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ. ಇದೇನಾಯ್ತಾ, ಕ್ಲೀನಾಗಿ ಸುಲಿಬಿಟ್ಟು ಒಳಗಡೆ ಡಿಸ್ನಲ್ಲಿ ಇಟ್ಕೋಬೇಕು. ಸುಮ್ಗೆ ಶೋಕೇಶ್ನಲ್ಲಿ ಒಂದು 5-6 ಒಳ್ಳೆ ಎಲ್ಲ ಜ್ಯೂಸ್ ಅವ್ರು ಹಂಗೆ ಮಾಡೋದು. ಕೇಳಿದ್ರೇನ್ರಿ ಕೊಳೆತ ಹಣ್ಣಿನ ಹಿಂದಿರೋ ಮರ್ಮವನ್ನ? ಹೀಗೆ ಬೆಂಗಳೂರಲ್ಲಿ ಕೊಳೆತ ಹಣ್ಣುಗಳನ್ನ ಮಾರಾಟ ಮಾಡೋಕೆ ಅಂತಾನೆ ಕೆಲ ಹಣ್ಣಿನ ವ್ಯಾಪಾರಿಗಳಿದ್ದಾರೆ. ನಗರದ 100 ಜ್ಯೂಸ್ ಅಂಗಡಿ ಮಾಲೀಕರು ಇದೇ ಮಾರ್ಕೆಟ್ನಿಂದ ಇಂಥದ್ದೇ ಹಣ್ಣುಗಳನ್ನ ಕೊಂಡು ಜ್ಯೂಸ್ ಮಾಡ್ತಾರೆ. ಅಲ್ಲಿಗೆ ನೀವು ಕುಡಿಯೋ ಜ್ಯೂಸ್ನ ತಾಜಾತನ ಎಂತಾದ್ದು ಅಂತ ನೀವೇ ಯೋಚನೆ ಮಾಡಿ. ಹೀಗೆ ಕೊಳೆತ ಪಪ್ಪಾಯಿ ಹಣ್ಣಿನ ವ್ಯಾಪಾರಿ ನಮ್ಮ ಕೈಗೆ ಸಿಗ್ತಿದ್ದ ಹಾಗೆ ನಾವು ಆತನ ಬೆನ್ನು ಬಿದ್ವಿ. ನಾವೊಂದು ಜ್ಯೂಸ್ ಅಂಗಡಿ ಓಪನ್ ಮಾಡಿದ್ದೀವಿ, ನಮಗೆ ಇಂಥ ಹಣ್ಣುಗಳೇ ಬೇಕು, ಎಲ್ಲ ಎಲ್ಲಿ ಸಿಗುತ್ತೆ ಹೇಳ್ತೀರಾ ಅಂತ ಕೇಳಿದವಲ್ಲ. ಆಗಲೇ ನೋಡಿ, ಈ ಕೊಳೆತ ಹಣ್ಣಿನ ವ್ಯಾಪಾರಿ ಇಮ್ತಿಯಾಜ್ ನಮ್ಮನ್ನ ಮತ್ತಷ್ಟು ಕೊಳೆತ ಹಣ್ಣಿನ ದರ್ಶನ ಮಾಡಿಸಿದ್ದು. ಎಷ್ಟು ಒಂದು 8 ರೂಪಾಯಿ ಹೇಳಿದ್ದಾರೆ, 7 ರೂಪಾಯಿ ಮೂಸಂಬಿ ಅಂತ ಕಮ್ಮಿ ಹಾಕೊಳ್ಳಿ. 4 ರೂಪಾಯಿ ಜ್ಯೂಸ್ ಅಂಗಡಿಗೆ. ಜ್ಯೂಸ್ ಅಂಗಡಿ ಸರ್, ಎಲ್ಲ ಜ್ಯೂಸ್ಗೆ. ಅದಕ್ಕೆ ಗಣೇಶ್ ಜ್ಯೂಸ್ ಅವರು 1000 ತಗೊಂಡು ಹೋಗ್ತಾರೆ. ನಾವು ಹೊಸ್ದಾಗಿ ಹೇಳಿದ್ರು ஃபர்ஸ்ட் பிக்கப் பண்றாங்க. எல்லாம் உங்களுக்கு பர்ச்சேஸ் காமிச்சு கொடுத்துட்டாங்க. இங்கே தான் ಹಾಕೊಂಡು ಹೋಗಿ ಇದು ಮೋಸಂಬಿ ಹಾಕೊಂಡು ಆಯ್ತು, ಇದು ಹಾಕೊಳ್ಳಿ. ಇನ್ನೂ ಒಂದು ಕಮ್ಮಿ ಕೊಟ್ಟು ತಗೊಂಡು ಹೋಗಿ. ಫಸ್ಟ್ ಅಂಗಡಿ ಫಸ್ಟ್ 6 ರೂಪಾಯಿ ಕೊಟ್ಟು ತಗೊಂಡು ಹೋಗಿ. 150 ರೂಪಾಯಿಗೆ 20 ಕೆಜಿ ಪಪ್ಪಾಯ, 4 ರಿಂದ 6 ರೂಪಾಯಿಗೆ ಒಂದು ಪೈನಾಪಲ್, 500 ಸಪೋಟೊ ಹಣ್ಣಿಗೆ ಜಸ್ಟ್ 150 ರೂಪಾಯಿ. ಇನ್ನು 1 ಮೂಟೆ ಮೋಸಂಬಿ ತಗೊಂಡ್ರೆ ಕೇವಲ 200 ರೂಪಾಯಿ ಅಷ್ಟೇ. ಎಲ್ಲ ಕೊಳೆತು ಹಾಳಾಗಿ ಹುಳ ಬಿದ್ದಿರೋ ಹಣ್ಣಿನ ಸಸ್ತಾ ಬೆಲೆ ಕಣ್ರಿ ಇದು. ಇಂಥ ಹಣ್ಣುಗಳು ದಿನನಿತ್ಯ ಬೆಂಗಳೂರಿನ 100 ಜ್ಯೂಸ್ ಅಂಗಡಿಗೆ ಸಾಗಾಟವಾಗುತ್ತವೆ. ಇದೇ ಕೊಳೆತ ಹಣ್ಣುಗಳನ್ನ ತಾಜಾ ಹಣ್ಣು ಅಂತ ಬೋರ್ಡ್ ಹಾಕಿ ಜನರಿಗೆ ಟೋಪಿ ಹಾಕ್ತಿದ್ದಾರೆ ಜ್ಯೂಸ್ ಅಂಗಡಿಯ ಮಾಲೀಕರು. ಕೆಆರ್ ಮಾರ್ಕೆಟ್ನಲ್ಲಿ ಕಂಡ ಕೊಳೆತ ಹಣ್ಣಿನ ರಾಶಿ ಮತ್ತು ಅದನ್ನು ಕೊಂಡುಕೊಳ್ಳೋ ಜ್ಯೂಸ್ ಅಂಗಡಿಯ ಮಾಲೀಕರ ಬಗ್ಗೆ ಮಾಹಿತಿ ಸಿಕ್ಕ ಕೂಡಲೇ ನಮ್ಮ ತಂಡ ನಂತರ ಭೇಟಿ ಕೊಟ್ಟಿದ್ದು ನಗರದ ಜ್ಯೂಸ್ ಅಂಗಡಿಗಳ ಅಂಗಳಕ್ಕೆ. ಅಲ್ಲಿ ಕಂಡು ಬಂದ ಹಣ್ಣಿನ ರಸದ ಮರ್ಮ ಇಲ್ಲಿದೆ ನೋಡಿ. ಜ್ಯೂಸ್ ಅಂಗಡಿಗಳಲ್ಲಿ ಕೊಳೆತ ಹಣ್ಣುಗಳ ರಾಶಿ, ತಾಜಾ ಹಣ್ಣಿನ ಹೆಸರಲ್ಲಿ ಕೊಳೆತ ಹಣ್ಣಿನ ಜ್ಯೂಸ್. TV9 ಕಾರ್ಯಾಚರಣೆಯಲ್ಲಿ ಬಯಲಾಯಿತು ಮಹಾ ಮೋಸ. ಕೆಆರ್ ಮಾರ್ಕೆಟ್ನಲ್ಲಿ ಕೊಳೆತ ಹಣ್ಣುಗಳ ವ್ಯಾಪಾರ ಯಾವಾಗ ಕಂಡು ಬಂತೋ ಅದನ್ನ ಕೊಂಡುಕೊಳ್ಳೋ ಜ್ಯೂಸ್ ಅಂಗಡಿಗಳೇ ನಮ್ಮ ನಂತರದ ಕಾರ್ಯಾಚರಣೆಯ ಟಾರ್ಗೆಟ್ ಆಗಿತ್ತು.
ಆ ಕಾರ್ಯಾಚರಣೆಗೆ ಜೊತೆಯಾಗಿದ್ದು ಬಿಬಿಎಂಪಿಯ ಫುಡ್ ಸೇಫ್ಟಿ ಅಧಿಕಾರಿಗಳಾದ ರಾಯ್ಕರ್ ಮತ್ತು ಸುಬ್ರಹ್ಮಣ್ಯ ಅವರೊಂದಿಗೆ ನಮ್ಮ ಮೊದಲ ಕಾರ್ಯಾಚರಣೆ ಆರಂಭವಾಗಿದ್ದು ಸದಾ ಜನರಿಂದಲೇ ತುಂಬಿ ತುಳುಕೋ ಮೆಜೆಸ್ಟಿಕ್ ಏರಿಯಾದಲ್ಲಿ. ಇಲ್ಲಿನ 2 ಫ್ರೂಟ್ ಸಾಲಡ್ ಅಂಗಡಿಗಳ ಮೇಲೆ ದಾಳಿ ಇಟ್ಟ ನಮ್ಮ ತಂಡಕ್ಕೆ ಅಲ್ಲಿ ಸಿಕ್ಕಿದ್ದು ಅದೇ ಕೊಳೆತ ಹಣ್ಣುಗಳು ನೋಡಿ. ಅಲ್ಲಿಂದ ಹೊರಟ ನಮ್ಮ ತಂಡ ನಂತರ ಭೇಟಿ ಕೊಟ್ಟಿದ್ದು ಚಾಮರಾಜಪೇಟೆ ವೆಂಕಟೇಶ್ವರ ಜ್ಯೂಸ್ ಸೆಂಟರ್ ಮತ್ತು ಗಜಾನನ ಜ್ಯೂಸ್ ಸೆಂಟರ್ಗೆ. ಜ್ಯೂಸ್ ಅಂಗಡಿಗಳಲ್ಲೂ ಅಷ್ಟೇ ಅದೇ ಕೊಳೆತ ಸಪೋಟೊ ಹಣ್ಣುಗಳು, ಹುಳು ಹಿಡಿದ ಪೈನಾಪಲ್ಗಳು, ಬೂಸ್ಟ್ ಹಿಡಿದ ಸೇಬಿನ ಹಣ್ಣುಗಳು. ಇಲ್ಲೂ ನೋಡಿ, ಹಾಲ್ನಲ್ಲಿ ಸತ್ತು ಬಿದ್ದ ನೊಣವನ್ನ. ಇದು ನಮಗೆ ನಿಮಗೆಲ್ಲ ತಾಜಾ ಜ್ಯೂಸ್ ಅಂತ ನಂಬಿಸಿ ಕೊಡೋ ಜ್ಯೂಸ್ ಅಂಗಡಿಯ ಅಸಲಿ ಅವತಾರ ಕಣ್ರಿ. ಬೆಂಗಳೂರಿನ ಜನಕ್ಕೆ ಜ್ಯೂಸ್ ಅಂದ ಕೂಡಲೇ ತಕ್ಷಣ ನೆನಪಾಗೋದೇ ಗಣೇಶ್ ಜ್ಯೂಸ್ ಸೆಂಟರ್. ಯಾಕಂದ್ರೆ ನಗರದಲ್ಲಿ 30ಕ್ಕೂ ಹೆಚ್ಚು ಗಣೇಶ್ ಜ್ಯೂಸ್ ಸೆಂಟರ್ಗಳಿವೆ. ಹಾಗಾಗಿ ಎಲ್ಲರಿಗೂ ಈ ಜ್ಯೂಸ್ ಸೆಂಟರ್ ಚಿರಪರಿಚಿತ. ಅದಲ್ಲದೆ ಕೆಆರ್ ಮಾರ್ಕೆಟ್ನಲ್ಲಿ ಕೊಳೆತ ಹಣ್ಣುಗಳ ವ್ಯಾಪಾರಿಗಳ ಬಾಯಲ್ಲಿ ಪದೇ ಪದೇ ಕೇಳಿದ್ದು ಅದೇ ಗಣೇಶ್ ಜ್ಯೂಸ್ ಸೆಂಟರ್ನ ಹೆಸರು ನೋಡಿ. ಹಾಗಾಗಿ ನಮ್ಮ ಮುಂದಿನ ಕಾರ್ಯಾಚರಣೆ ಶುರುವಾಗಿದ್ದು ಅದೇ ಗಣೇಶ್ ಜ್ಯೂಸ್ ಸೆಂಟರ್ಗಳ ಮೇಲೆ. ಹಾಗಂತಲೇ ಹನುಮಂತನಗರ, ಗಾಂಧಿ ಬಜಾರ್ ಹಾಗೂ ಜಯನಗರದಲ್ಲಿನ 3 ಗಣೇಶ್ ಜ್ಯೂಸ್ ಸೆಂಟರ್ಗೆ ನಮ್ಮ ತಂಡ ಭೇಟಿ ಕೊಡ್ತು. ಅಲ್ಲಿ ಕಂಡು ಬಂದ ದೃಶ್ಯ ಇಲ್ಲಿವೆ ನೋಡಿ. ಹಣ್ಣಿನ ಅಂಗಡಿಗಳಲ್ಲಿ ರಾಶಿ ರಾಶಿ ಹಣ್ಣುಗಳು ಸುಲಿದ ಅಥವಾ ತುಂಡರಿಸಿದ ರೀತಿಯಲ್ಲಿ ಕಾಣಸಿಗುತ್ತವೆ ಅಂದ್ರೆ ನೋ ಡೌಟ್ ಅವು ಖಂಡಿತ ಕೊಳೆತ ಹಣ್ಣುಗಳ ತುಂಡುಗಳು ಅಂತಲೇ ಅರ್ಥ. ಗಣೇಶ್ ಜ್ಯೂಸ್ ಸೆಂಟರ್ನ ಫ್ರಿಡ್ಜ್ಗಳಲ್ಲಿ ನಮ್ಮ ಕಣ್ಣಿಗೆ ಬಿದ್ದಿತ್ತು ಅದೇ ಕೊಳೆತ ಮತ್ತು ಹುಳು ಹಿಡಿದ ಹಣ್ಣುಗಳು ನೋಡಿ. ಹಣ್ಣುಗಳ ಕ್ವಾಲಿಟಿ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಮೇಲೆ ಗ್ಲಾಸ್ಗಳಲ್ಲಿ ಎಕ್ಸಿಬಿಷನ್ಗೆ ಒಳ್ಳೆ ಇಟ್ಟಿದ್ದಾರೆ. ಕಸ್ಟಮರ್ಗೂ ಅವರು ಕಾಣದ ಹಾಗೆ ಕೆಳಗಡೆ ಕೆಲವು ಅಂಗಡಿಗಳಲ್ಲಿ ಇಟ್ಟಿದ್ರು. ಕೆಲವು ಅಂಗಡಿಗಳಲ್ಲಿ ಕೆಳಗಡೆ ಕೊಳ್ತಿರೋದಂತ ಇಟ್ಟಿದ್ವು. ಅದನ್ನೆಲ್ಲ ನಾವು ಅದನ್ನ ಡಿಸ್ಕಾರ್ಡ್ ಮಾಡಿಸಿ ಬಂದಿದ್ದೀವಿ ಇವತ್ತು. ತಪ್ಪು ಮೇಡಮ್, ತಪ್ಪು. ಯಾರೇ ಮಾಡಲಿ, ಈಗ ನಮ್ಮ ಕುಟುಂಬದಲ್ಲಿ ನಾವು ಒಳ್ಳೆ ಆಹಾರನೇ ಕೊಡ್ತೀವಿ ನಮ್ಮ ಮಕ್ಕಳಿಗೆ. ಅದು 100% ತಪ್ಪೇ. ಅಂದರೆ ತಪ್ಪುಗಳಲ್ಲಿ ತಿಳಿದು ಮಾಡೋಂಥ ತಪ್ಪು ಇದು. ಹೀಗೆ ಬೆಂಗಳೂರಿನ ಅನೇಕ ಜ್ಯೂಸ್ ಸೆಂಟರ್ಗಳ ಮರ್ಮವನ್ನ ಹೊರತೆಗೆದ ನಮ್ಮ ತಂಡಕ್ಕೆ ಬಹುತೇಕ ಜ್ಯೂಸ್ ಸೆಂಟರ್ಗಳಲ್ಲಿ ಇಂಥ ಮೋಸ ಬಯಲಾಗಿತ್ತು. ತಾಜಾ ಹೆಸರಲ್ಲಿ ಜ್ಯೂಸ್ ಸೆಂಟರ್ಗಳಲ್ಲಿ ಸಿಗೋ ಹಣ್ಣಿನ ರಸ ಆರೋಗ್ಯಕ್ಕೆ ಮಾರಕ ಅನ್ನೋದು ರುಜುವಾತಾಗಿತ್ತು. ಅಂತ ಜ್ಯೂಸ್ ಸೆಂಟರ್ಗಳ ವಿರುದ್ಧ ಬಿಬಿಎಂಪಿ ಫುಡ್ ಸೇಫ್ಟಿ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡಿದ್ದಾರೆ. ಆ ಮೂಲಕ ಎಲ್ಲ ಜ್ಯೂಸ್ ಸೆಂಟರ್ಗಳನ್ನ ಎಚ್ಚರಿಸೋ ಕೆಲಸವನ್ನ ನಾವು ಕೂಡ ಮಾಡಿದ್ದೀವಿ. ಆದ್ರೆ ಮತ್ತೊಮ್ಮೆ ನಾವು ನಿಮಗೆ ಹೇಳೋದಿಷ್ಟೇ, ಉತ್ತಮ ಆರೋಗ್ಯಕ್ಕಾಗಿ ಹಣ್ಣಿನ ಜ್ಯೂಸ್ ಬೇಕೇ ಬೇಕು. ಆದ್ರೆ ಜ್ಯೂಸ್ ಅಂಗಡಿಗೆ ಹೋದಾಗ ನಿಮ್ಮ ಕಣ್ಣೆದುರೆ ಹಣ್ಣನ್ನು ಸುಲಿದು ಜ್ಯೂಸ್ ಮಾಡೋಕ್ ಹೇಳಿ. ನಿಮ್ಮ ಕಣ್ಣು ತಪ್ಪಿಸಿ ನಿಮಗೆ ಜ್ಯೂಸ್ ಮಾಡಿ ಕೊಟ್ರೆ ತುಂಬಾ ಎಚ್ಚರವಾಗಿರಿ. ಯಾಕಂದ್ರೆ ಅಂತ ಜ್ಯೂಸ್ ಖಂಡಿತ ನಿಮ್ಮ ಆರೋಗ್ಯಕ್ಕೆ ಕುತ್ತು ತರೋದು ಗ್ಯಾರಂಟಿ.
ಪ್ರಾಯಶಃ ಇದನ್ನು ನೋಡಿದ್ರೆ ಯಾರಿಗಾಗಲಿ ಜ್ಯೂಸ್ ಕುಡಿಬೇಕು ಅಂತ ಮನಸ್ಸಿದ್ದವರಿಗೂ ಕೂಡ ಜ್ಯೂಸ್ ಕುಡಿಯೋ ಮನಸ್ಸಾಗೋದಿಲ್ಲ. ಬನ್ನಿ ಹಾಗಾದರೆ ಇದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಇದಕ್ಕೆ ನಾವು ಏನು ಪ್ರಿಕಾಷನ್ಸ್ ತಗೋಬೇಕು, ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಇಬ್ಬರು ತಜ್ಞರಿದ್ದಾರೆ. ಮೊದಲವರು ಆಹಾರ ತಜ್ಞರಾದಂಥ KC ರಘು ಈಗ ನಮ್ಮ ಜೊತೆ ಇದ್ದಾರೆ. ರಘು, ನಿಮಗೆ ಟಿವಿ ಸ್ಟುಡಿಯೋಗೆ ಸ್ವಾಗತ. ಇದರ ಜೊತೆಗೆ ನ್ಯೂಟ್ರಿಷನ್ ತಜ್ಞ ಆಗಿರ್ತಕ್ಕಂಥ ಉಷಾ ಹರೀಶ್ ಕೂಡ ನಮ್ಮ ಜೊತೆ ಇದ್ದಾರೆ. ಉಷಾ ಅವರೇ, ನಿಮಗೂ ಕೂಡ ಟಿವಿ ಸ್ಟುಡಿಯೋಗೆ ಸ್ವಾಗತ. ರಘು, ಈಗ ಇನಿಷಿಯಲಿ ಒಂದು ವರದಿಯನ್ನು ನೋಡಿದ್ರಿ, ಯಾವತ್ತಾದ್ರೂ ಜ್ಯೂಸ್ ಕುಡಿಬೇಕು ಅಂತ ಮನಸ್ಸಾಗತ್ತೆ ಈಗ ನಿಮಗೆ? ಆ್ಯಕ್ಚುಲಿ ನಾನು ವೈಯಕ್ತಿಕವಾಗಿ ಹಣ್ಣನ್ನು ಹಣ್ಣಾಗೆ ತಿನ್ನಬೇಕು. ಜ್ಯೂಸ್ ಕುಡಿಯೋದೇ ನನ್ನ ವೈಯಕ್ತಿಕ ದೃಷ್ಟಿಯಿಂದ ಹೇಳಬೇಕಾದ್ರೆ ಹಣ್ಣನ್ನು ಹೆಂಗ್ರಿ ತಿನ್ನಬೇಕು ಹಾಗೆ ತಿನ್ನಬೇಕು. ಆದರೆ ಇವತ್ತು ಜ್ಯೂಸನ್ನು ಕುಡಿತಕ್ಕಂಥದ್ದು ಇದೆ, ಅಭ್ಯಾಸ ಇದೆ, ಎಲ್ಲ ಇದೆ. ಆದರೆ ನಮ್ಮ ಆಹಾರ ಈಗ ಈ ಸುರಕ್ಷತೆಯನ್ನು ಬಹಳ ರಾಜಿ ಮಾಡ್ಕೊಂಡಿದ್ದೀವಿ ಒಂದು ಪಬ್ಲಿಕ್ ಇದರಲ್ಲಿ. ಸೊ ಬಹಳ ಇದು ನಾನು ಇನ್ನೊಂದು ಹೇಳ್ಬೇಕಂದ್ರೆ, ಈ ಥರ ಜ್ಯೂಸ್ ಕೊಳೆ ಹಾಕೋದು ನೋಡಿದರೆ ಇನ್ನೊಂದು 4 ದಿನ ಕೊಳೆ ಹಾಕಿದ್ರೆ ಸರಾಯಿ ಬರ್ತಾ ಇತ್ತಲ್ಲ, ಹಾಕ್ಬಿಟ್ಟು ಅದು ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಆಗ್ತಾ ಇತ್ತು. ಸೊ ಬಾಟ್ಲ ಹಾಕ್ಬಿಟ್ಟು ದ್ರಾಕ್ಷಿ ಹಣ್ಣಿನ ಕೊಳ್ತಿರೋದೆಲ್ಲ ಹೌದು ಹಾಗೆ ಅಂತ ಅನ್ಸುತ್ತೆ. ಉಷಾ, ನೀವೇನು ಹೇಳ್ತೀರಾ ಇನಿಷಿಯಲಿ? ಇದು ಆಕ್ಚುಲಿ ಏನಂದ್ರೆ ಈ ಹಣ್ಣು ತರಕಾರಿ ಏನಿದೆ, ಇದು ಪ್ರಕೃತಿ ನಮ್ಗೆ ಕೊಟ್ಟಿರುವಂತ ಒಂದು ತುಂಬಾ ಕೊಡುಗೆ ಅಂತಾನೆ ಹೇಳ್ಬೋದು, ಅಮೂಲ್ಯವಾದ ಕೊಡುಗೆ ಇದು. ಸೊ ಇದ್ರಲ್ಲಿರುವಂತ ವೈಟಮಿನ್ಸ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ಸ್ ಇದೆಲ್ಲ ನಮ್ಮ ದೇಹಕ್ಕೆ ಪ್ರತಿನಿತ್ಯ ಬೇಕು. ಯಾರೇ ಬರ್ಲಿ, ಯಾವುದೇ ಡಯಟ್ ತಗೊಳಕ್ ಬರ್ಲಿ ನಮ್ಮ ಹತ್ರ, ಮೊದಲು ಆ ಡಯಟ್ ಅಲ್ಲಿ ಇದು ಒಂದು ಇದ್ದೇ ಇರುತ್ತೆ. ಒಂದು ಹಣ್ಣಿನ ಜ್ಯೂಸು ಅಥವಾ ಹಣ್ಣು ತರಕಾರಿ ಸೂಪು ಈ ಥರದ್ದೊಂದು ಇದ್ದೇ ಇರುತ್ತೆ. ಆದರೆ ಅದು ಸರಿಯಾದ ರೀತಿಯಲ್ಲಿ ಹೋಗದೆ ಇದ್ರೆ ಖಂಡಿತವಾಗ್ಲೂ ಈಗ ನೀವು ತೋರಿಸಿದಂಥ ನಿಜವಾಗ್ಲೂ ಇದು ತುಂಬಾನೇ ಎಲ್ಲರೂ ಯೋಚನೆ ಮಾಡುವಂಥ ಒಂದು ವಿಚಾರ. ಒಂದು ಹೇಳಕ್ ಇಷ್ಟಪಡ್ತೀನಿ. ಒಂದೇನು ಅಂತಂದ್ರೆ, ಆಹಾರದಲ್ಲಿ ಏನು ಅಂತಂದ್ರೆ 2 ಥರ ಇರುತ್ತೆ. ಒಂದು ಪೆರಿಷಬಲ್ ಅಂಡ್ ನಾನ್ ಪೆರಿಷಬಲ್ ಅಂತ. ಪೆರಿಷಬಲ್ ಅಂದ್ರೆ ಏನು ಅಂತಂದ್ರೆ, ಆ ಆಹಾರನ ಜಾಸ್ತಿ ದಿವಸ ಇಟ್ಕೊಳಕ್ಕಾಗಲ್ಲ. 1 ದಿವಸ ಅಥವಾ 2 ದಿವಸ ಅದ್ರ ಮೇಲೆ ಜಾಸ್ತಿ ಅದನ್ನ ಇಟ್ಕೊಳ್ಬೇಕು ಅಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಸ್ಟೋರೇಜ್ ಮಾಡ್ಬೇಕಾಗತ್ತೆ. ಆ ಸರಿಯಾದ ರೀತಿಯಲ್ಲಿ ಸ್ಟೋರೇಜ್ ಮಾಡದೇ ಇದ್ದಾಗ ಅದರ ಅಲ್ಲಾಗುವಂತಹ ನೆಕ್ಸ್ಟ್ ಸ್ಟೇಜಸ್ ಏನಾಗುತ್ತೆ, ಅದು ಹೋಗಿ ಕೊಳೆತದ್ದು ಅಂತ ಏನ್ ತೋರಿಸಿದ್ರಿ ನೀವು, ಆ ಕೊಳೆತ ಉಂಟಾಗತ್ತೆ. ನಾನ್ ಪೆರಿಷಬಲ್ ಅಂತಂದ್ರೆ ಅದಕ್ಕೆ ಜಾಸ್ತಿ ದಿವಸ ಇಟ್ಕೊಳ್ಬಹುದು. ಸೊ ತುಂಬಾ ದಿವಸ, ಈಗ ಧಾನ್ಯಗಳೇನ್ ಹೇಳ್ತೀವಿ, ಅಕ್ಕಿ, ರಾಗಿ, ಗೋಧಿ, ಬೇಳೆ, ಅದನ್ನೆಲ್ಲ ಜಾಸ್ತಿ ದಿವಸ ಇಟ್ಕೊಳ್ಳೋದು. ಸೊ ಈ ಹಣ್ಣು, ಈ ಪೆರಿಷಬಲ್ ಫುಡ್ ಅಂತ ನಾವೇನ್ ಕರಿತೀವಿ, ಇದನ್ನ ಸರಿಯಾದ ರೀತಿಯಲ್ಲಿ ಸ್ಟೋರೇಜ್ ಮಾಡದೇ ಇದ್ರೆ ಖಂಡಿತವಾಗ್ಲೂ ಈ ಕೊಳೆತದಂತ ನೀವೇನ್ ನೋಡ್ತಾ ಇದ್ರೆ ನಿಜವಾಗ್ಲೂ ಅದು ತುಂಬಾ ಹಾರ್ಮ್ಫುಲ್ ಅಂತಾನೆ ಹೇಳ್ಬೋದು. ಸೊ ಬನ್ನೀಗ ನಮ್ಮ ಇಬ್ಬರು ಅತಿಥಿಗಳು ಕೂಡ ಇನಿಷಿಯಲಿ ತಮ್ಮ ಪ್ರತಿಕ್ರಿಯೆ ನೀಡಿದ್ರೆ, ಆದ್ರೆ ಇದಕ್ಕೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಇನ್ನೂ ಕೂಡ ಇಂತಹ ಜ್ಯೂಸ್ ಅನ್ನ ಕುಡಿದ್ರೆ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಆಗುತ್ತೆ, ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ಒಂದು ಸಣ್ಣ ಬ್ರೇಕ್ ನಂತರ. In my line of business, I need to look professional no matter what. Job done. Note the new way. Samsung Galaxy Note 800. ವೀರು ಮನೆಗ್ ಬಂದಾಗ ಬಹಳಷ್ಟು ಬಡಿಯೋದು ಒಡೆಯೋದು ನಡೀತಿರ್ಬೋದಲ್ಲ, ಮತ್ ಕೇಳ್ಬೇಡಿ. ಅಲ್ಲ ಮಗಳೇ, ಈ ಒಡೆಯೋದನ್ನ ಸರಿ ಮಾಡೋದಕ್ಕಾಗಿ ಇದೆ ನಮ್ಮ ಹತ್ರ ಈ ಜೋಡಿಗೆ. JK Super Cement, ವಿಶ್ವಾಸವಿದೆ, ಇದರಲ್ಲೇನು ವಿಶೇಷವಿದೆ. Rajesh, who is this? Where did you get this child from? Didi, we adopted this child legally from a recognized adoption agency. Come, take a look. Here is our online registration, and this is the report from the social worker. Didi, then we met the baby and inquired about the identity. Then the agency, as a pre-adoption process, handed the baby over to us. The agency has already filed a case in the court. We may soon get the order. Oh, you did the right thing. Always adopt a child through a recognized adoption agency only. For more information, log on to our website www.adoptionindia.nic.in. ಕೂದಲು ಉದುರಿ ಬೋಳುತ್ತಲೇ ನಿಮ್ಮನ್ನು ಆವರಿಸುತ್ತಿದೆಯೇ? ಕೂದಲಿನ ಬುಡವನ್ನು ದೃಢ ಮಾಡಿ, ರೂಟ್ ಸೆಲ್ಸ್ ಗಳನ್ನು ಆಕ್ಟಿವ್ ಮಾಡಿ, ಹೊಸ ಕೂದಲು ಬೆಳೆಯಲು ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಮತ್ತು ಶಾಂಪೂ. ನಿಶಕ್ತಿಯಿಂದ ಬಳಲುತ್ತಿದ್ದೀರಾ? ದೇಹದ ಕಣಕಣಕ್ಕೂ ಶಕ್ತಿ ನೀಡಿ, ಮಾಂಸಖಂಡಗಳನ್ನು ಬಲಪಡಿಸಿ, ಸುಂದರ ಹಾಗೂ ಸದೃಢ ಮೈಕಟ್ಟನ್ನು ಹೊಂದಿ ಆಕರ್ಷಕವಾಗಿ ಕಾಣಲು ಉಪಯೋಗಿಸಿ ನಿಸರ್ಗಾಲಯ ಶಕ್ತಿ. Welcome to the Runner Festival. A time for this stark land to don the colorful robes of festivity. Who would have thought this barren land could give birth to such joy? Breathe in this air of celebration and excitement. Breathe in a bit of Gujarat. ನನ್ನ ತ್ವಚೆಯನ್ನು ಕೋಮಲ, ರೇಷ್ಮೆ ಹಾಗೂ ಮೃದುವಾಗಿ ಬೆಣ್ಣೆಯಂತೆ ಇರಿಸುತ್ತದೆ. ಹೇಗೆಂದ್ರೆ
ಹೇಗೆ ಅಂದ್ರೆ ಬಟರ್ ಬಿಸ್ಕಾಟಿ ತರ. ಬಿಸ್ಕ್ ಫಾರ್ಮ್ ಬಟರ್ ಬಿಸ್ಕಾಟಿ, ಇದರಲ್ಲಿದೆ ಬೆಣ್ಣೆಯಂತಹ ಮೃದು ಸ್ವಾದ. ಬೆಣ್ಣೆ ಅಂತಿದೆ. ನೀವು ತುಂಬಾ ತೆಳ್ಳಗಿದ್ದೀರಾ, ಸದೃಢ ಮೈಕಟ್ಟನ್ನು ಹೊಂದಿ ದೇಹದ ತೂಕ ಹೆಚ್ಚಿಸಲು ಆಯುರ್ವಿನ್ ನ್ಯೂಟ್ರಿಗೇನ್ ಮೆಡಿಕಲ್ಸ್ಗಳಲ್ಲಿ ಲಭ್ಯ. ಓ ಪೈಲ್ವಾನ್, ಹುಡುಗಿಯರ ಫೇನಸ್ ಕ್ರೀಮ್ ಹಚ್ಕೊಳ್ಳೋದ? ನಾಳೆ ನೇಲ್ ಪಾಲಿಶ್ ಹಚ್ಕೊಳ್ತೀಯಾ? ನಾಳದು ಲಿಪ್ಸ್ಟಿಕ್. ಓ ಪೈಲ್ವಾನ್, ಫೇರ್ ಅಂಡ್ ಹ್ಯಾಂಡ್ಸಮ್ ಹಚ್ಕೋ. ಕೇವಲ ಇಮಾಮಿ ಫೇರ್ ಅಂಡ್ ಹ್ಯಾಂಡ್ಸಮ್ ನಲ್ಲಿದೆ ಅಮೆರಿಕನ್ ಲುಮಿನೋ ಪೆಪ್ಟೈಡ್. ಇದು ಯಾವುದೇ ಸಾಧಾರಣ ಪುರುಷರ ಫೇರ್ನೆಸ್ ಕ್ರೀಮ್ ಗಿಂತ ಜಾಸ್ತಿ ಪರಿಣಾಮಕಾರಿ, ಜಾಸ್ತಿ ಫಾಸ್ಟ್. ಇಮಾಮಿ ಫೇರ್ ಅಂಡ್ ಹ್ಯಾಂಡ್ಸಮ್, ವಿಶ್ವದ ನಂಬರ್ 1 ಫೇರ್ನೆಸ್ ಕ್ರೀಮ್ ಪುರುಷರಿಗಾಗಿ. ಪ್ರಸ್ತುತವಿದೆ ಹೊಸ ಕೋಲ್ಗೇಟ್ ಪ್ಲಸ್ ಫ್ರೆಶ್ಲಿ ಮೌತ್ ವಾಶ್, ಆಹ್ಲಾದಕರ ಚಹಾದ ಸ್ವಾದದಲ್ಲಿ. ಇದು 99.9% ವರೆಗೆ ಕೀಟಾಣುಗಳನ್ನು ತೊಲಗಿಸುತ್ತದೆ, ನೀಡುತ್ತದೆ 12 ಗಂಟೆ ಸಂರಕ್ಷಣೆ ಮತ್ತು ಬಹುಸಮಯ ಉಳಿಯುವ ತಾಜಾ ಉಸಿರು. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನೀಗ ಮತ್ತೆ ನಮ್ಮ ಚರ್ಚೆನ ಮುಂದುವರಿಸ್ತಾ ಇದ್ವಿ. ಉಷಾ ಅವರ, ಈಗ ನಾವು ಬೇರೆ ಬೇರೆ ಜ್ಯೂಸ್ಗಳನ್ನು ನೋಡಿದ್ವಿ. ಈ ರೀತಿ ಕೊಳೆತ ಹಣ್ಣಿನ ಜ್ಯೂಸನ್ನು ಕುಡಿದ್ರೆ ಅದ್ರ ಜೊತೆ ಕೆಲವು ಎಸೆನ್ಸ್ಗಳನ್ನು ಕೂಡ ಆಡ್ ಮಾಡ್ತಾರೆ. ಏನು ನಮ್ಮ ಹೆಲ್ತ್ ಮೇಲೆ ಏನು ಪರಿಣಾಮ ಆಗುತ್ತೆ ಸ್ಪೆಸಿಫಿಕ್ ಆಗಿ? ಖಂಡಿತ. ಏನು ಅಂತಂದ್ರೆ, ಮೊದಲನೇದಾಗ್ಲಿ ನೀವು ಹೇಳ್ತಾ ಇದ್ದೀರಾ ಕೊಳೆತಿದ್ದು ಅಂತ. ಕೊಳೆತಿದ್ದು ನಾವು ಹೇಳ್ತಾ ಇಲ್ಲ, ತೋರಿಸ್ತಾ ಇಲ್ಲ, ಅದೇ ಹೇಳಿದಿರಲಿ. ಕೊಳೆತಿದ್ದು ಅಂದ ತಕ್ಷಣ ಅದ್ರಲ್ಲಿ ಏನು ಅಂತಂದ್ರೆ ಅದು ಕೆಟ್ಟದಾಗಿರುವಂತದ್ದು. ಸೊ ದೇರ್ ಇಸ್ ಎ ಪ್ರೋಸೆಸ್. ಒಂದು ಹಣ್ಣು ಮರದಲ್ಲಿರುವಾಗ ಆ ನಂತರ ಅದು ಕಿತ್ತು ತಂದಾಗ ಅದರಲ್ಲಿ ಪ್ರೋಸೆಸ್ ಆಗ್ತಾನೆ ಇರುತ್ತೆ, ರೈಪನಿಂಗ್ ಅಂತ ಕರಿತೀವಲ್ಲ, ಅದು ಆ ಪ್ರೋಸೆಸ್ ಆಗಿ 1-2 ದಿವಸ ಆದ್ಮೇಲೆ ಅದೇನಾಗುತ್ತೆ, ಆ ಎನ್ಸೈಮೆಟಿಕ್ ರಿಯಾಕ್ಷನ್ ಏನಾಗುತ್ತೆ, ಮುಂದುವರಿಯುತ್ತೆ ಅದು. ಸೊ ಅದು ಇನ್ನೂ 2-3 ದಿವಸಕ್ಕಿಂತ ಜಾಸ್ತಿ ಅದನ್ನ ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ಬ್ಯಾಕ್ಟೀರಿಯಾಸ್ ಉತ್ಪತ್ತಿ ಆಗ್ಬಿಡತ್ತೆ. ಸೊ ಬ್ಯಾಕ್ಟೀರಿಯಾಸು, ಈಸ್ಟು, ಇದೆಲ್ಲ ಉತ್ಪತ್ತಿ ಆದಾಗ ಏನಾಗುತ್ತೆ, ಆ ಹಣ್ಣು ಕೊಳೆತ ಶುರು ಆಗುತ್ತೆ. ಆ ಕೊಳೆತಿರುವಂತ ಬ್ಯಾಕ್ಟೀರಿಯಾ, ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾ, ಈಸ್ಟು, ಇದನ್ನೆಲ್ಲ ನಾವು ಜ್ಯೂಸ್ ಮುಖಾಂತರ ನಾವು ಒಳಗಡೆ ತಗೊಂಡಾಗ ಖಂಡಿತವಾಗ್ಲೂ ಅನಾರೋಗ್ಯ ಅಂತೂ ಇದ್ದೇ ಇರುತ್ತೆ. ಸೊ ಈ ಬ್ಯಾಕ್ಟೀರಿಯಾಸ್ ಹೆಸರು ಹೇಳ್ಬೇಕು ಅಂದ್ರೆ ಇದರಲ್ಲಿ ಸಾವಿರಾರು ಬ್ಯಾಕ್ಟೀರಿಯಾ ಇದೆ. ಜಸ್ಟ್ ಫಾರ್ ಹೇಳೋದಕ್ಕೆ ಅಂತಂದ್ರೆ ಈ ಕೋಲಿ ಅನ್ನೋದು ನಾರ್ಮಲ್ ಆಗಿ ಎಲ್ಲರಿಗೂ ಈ ಕೋಲಿ, ಸೊ ಬಾಟುಲಿಸಮ್ ಅಥವಾ ಇನ್ನು ಇದ್ರ ತುಂಬಾ ಲಿಸ್ಟೇ ಇದೆ. ಈ ತರ ಬ್ಯಾಕ್ಟೀರಿಯಾಗಳು ಒಂದೊಂದು ರೋಗನ ತಂದ್ಬಿಡುತ್ತೆ. ಸೊ ಸಾಮಾನ್ಯವಾಗಿ ಈ ಕೋಲಿ ಅನ್ನೋದು ಎಲ್ಲಾ ಬ್ಯಾಕ್ಟೀರಿಯಾಗಳು ಈ ಕೊಳೆತ ಹಣ್ಣುಗಳಲ್ಲಿ ಸಿಕ್ಬಿಡುತ್ತೆ. ಇದು ಈಸಿಯಾಗಿ ತರುವಂತ ಒಂದು ರೋಗ ಅಂತಂದ್ರೆ ಈ ಲೂಸ್ ಮೋಷನ್ ಮತ್ತೆ ವಾಮಿಟಿಂಗ್ ಸೆನ್ಸೇಷನ್. ಇದನ್ನ ಫುಡ್ ಪಾಯ್ಸನಿಂಗ್ ಅಂತ ಕರೀತಾರೆ. ಸೊ ಈ ಫುಡ್ ಪಾಯ್ಸನಿಂಗ್ ಇದೇನು ಅಂತಂದ್ರೆ ತಕ್ಷಣ ಆಗ್ಬೇಕಿಲ್ಲ. ಈಗ ಜ್ಯೂಸ್ ಕುಡಿದ ತಕ್ಷಣ ಅವ್ರಿಗೆ ಅದು ಶುರು ಆಗೋದಿಲ್ಲ. ಸೊ 2 ಗಂಟೆಯಿಂದ 2ರಿಂದ 3 ಗಂಟೆಯಿಂದ ಶುರುವಾಗಿ 36 ಗಂಟೆಗಳ ಕಾಲ ಅದು ಅವ್ರಿಗೆ ಅವಧಿಯನ್ನ ತಗೊಳ್ಬಹುದು. ಆ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿ ಅದು ಇನ್ನೂ ಜಾಸ್ತಿಯಾಗಿ ಕಾಲೋನಿಗಳಲ್ಲಿ ಬೆಳ್ಕೊಂಡು ಆ ನಂತರ ಅದು ರಿಯಾಕ್ಷನ್ಸ್ ತೋರಿಸಬಹುದು. ಸೊ ಇದು ಡಿಪೆಂಡ್ಸ್ ಆನ್ ದ ಇಮ್ಯುನಿಟಿ ಕೂಡ. ಸೊ ಈಗೇನಾಗುತ್ತೆ, ಮಕ್ಕಳಲ್ಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ, ವಯಸ್ಸಾದವರಲ್ಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಸೊ ಅಂತವರಲ್ಲಿ ಜಾಸ್ತಿ ಬೇಗ ರಿಯಾಕ್ಷನ್ಸ್ ನ ತೋರಿಸ್ಬಿಡುತ್ತೆ. ಯಂಗ್ಸ್ಟರ್ಸ್ ಮೇಲೆ ಕೆಲವು ಸರಿ ಏನು ಪರಿಣಾಮ ಕೂಡ ಆಗದೆ ಇರಬಹುದು. ಅದು ಅವರ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಸೊ ಅದನ್ನ ಹೇಳಕ್ಕಾಗಲ್ಲ. ಬಟ್ ಏನು ಅಂತಂದ್ರೆ ತುಂಬಾ ಈ ತರ ಕೊಳೆತ ಆಗಿರುವಂತಹ ಬ್ಯಾಕ್ಟೀರಿಯಾ ಜಾಸ್ತಿ ಇರುವಂತಂದ್ರೆ ಎಂತವ್ರಿಗೂ ಕೂಡ ಇದರದ ಪರಿಣಾಮ ಖಂಡಿತ ಆಗೇ ಆಗುತ್ತೆ. ಇದು ಲಾಂಗ್ ಟರ್ಮ್ ಅಲ್ಲೂ ಕೂಡ ಡೇಂಜರಸ್. ಹಾಲಲ್ಲಿ ನುಣ ಗಿಣ ಎಲ್ಲ ಇರ್ತದೆ ಅದರಲ್ಲಿ. ಅದು ಅಡಲ್ಟ್ ಟ್ರೆಂಡ್ ನೀವು ಹೇಳಿದ್ದು ಈಗ ಬರೀ ಹಣ್ಣಿನಲ್ಲಿ ಮಾತ್ರ ಅಲ್ಲ, ಅದೇನಾಗುತ್ತೆ, ಈ ನೀರನ್ನ ಆಡ್ ಮಾಡ್ತಾರೆ. ಸೊ ಇದಕ್ಕೆ ನೀರ್ ಆಡ್ ಮಾಡಿದಾಗ ಅವರು ಖಂಡಿತವಾಗ್ಲೂ ಒಳ್ಳೆ ನೀರನ್ನ ನಮ್ ಕಣ್ಣೆದ್ರಿಗೆ ಆಡ್ ಮಾಡೋದು ಖಂಡಿತವಾಗ್ಲೂ ಇರೋದಿಲ್ಲ. ಬಿಸ್ಲರಿ ವಾಟರ್ ಅಥವಾ ಮಿನರಲ್ ವಾಟರ್ ಏನು ಆಡ್ ಮಾಡೋದಿಲ್ಲ. ಸೊ ಅಲ್ಲಿರುವಂತ ಟ್ಯಾಪ್ ವಾಟರ್ ಆಡ್ ಮಾಡ್ತಾರೆ, ಅದರಲ್ಲಿರುವಂತ ಬ್ಯಾಕ್ಟೀರಿಯಾಸ್ ಇನ್ನೂ ಎಡಿಷನ್ ಆಗ್ತಾ ಹೋಗುತ್ತೆ. ಸೊ ಈಗ ಜ್ಯೂಸ್ ಅಂಗಡಿ ಜ್ಯೂಸ್ ಅಷ್ಟು ಟೇಸ್ಟಿ ಆಗಿರುತ್ತೆ ಅಂತ. ಡ್ರಿಂಕಿಂಗ್ ಏನು ಅಂತಂದ್ರೆ ಬ್ಯಾಕ್ಟೀರಿಯಾಸ್ ನ ತಗೊಳ್ತಿರ್ತಾರೆ ಹೊರತು ಆ ಜ್ಯೂಸ್ ಅನ್ನ ಕುಡಿತಾ ಇರೋದಿಲ್ಲ. ಓಕೆ ರಘು, ಇಲ್ಲಿ ನೀವು ಅವಾಗಲೇ ಸ್ಟಾರ್ಟಿಂಗ್ ಒಂದು ಮಾತನ್ನ ಹೇಳಿದೆ, ಹಣ್ಣನ್ನ ಹಣ್ಣಾಗೆ ತಿನ್ಬೇಕು ಹೊರತು ಯಾಕೆ ರಸ ಮಾಡ್ಕೊಂಡು ಕುಡಿಬೇಕು ಅನ್ನೋದು ನಿಮ್ ಪ್ರಶ್ನೆ. ಈಗ ಇದು ಕಾಮನ್ ಪ್ರಾಕ್ಟೀಸ್, ಜ್ಯೂಸ್ ಕುಡಿತಕ್ಕಂಥದ್ದು. ಎರಡಕ್ಕೂ ಏನು ವ್ಯತ್ಯಾಸ? ಹಣ್ಣನ್ನ ತಿನ್ನೋದ್ರಿಂದ ಏನು ಲಾಭ ಅಥವಾ ಜ್ಯೂಸ್ ಅನ್ನು ಕುಡಿಯೋದ್ರಿಂದ ಏನು ನಷ್ಟ? ಮೊದಲನೇದು ದೊಡ್ಡ ವಿಜ್ಞಾನ, ಹಣ್ಣನ್ನು ಹಣ್ಣಾಗೆ ಬಾಯಿಯ ಮೂಲಕ ತಿನ್ನಬೇಕು. ಇದು ಗೊತ್ತಿರಲಿಲ್ಲ ನಂಗೆ. ಬಹಳ ಆಧುನಿಕ ವಿಜ್ಞಾನ. ನಾನು ಅಮೆರಿಕಕ್ಕೆ ಹೋದಾಗ ಯಾರು ಹೇಳಿದ್ರು, ಹಸು ಹುಲ್ಲನ್ನೇ ತಿನ್ನಬೇಕು ಅಂತ. ಮತ್ತಿನ್ನೇನು ತಿನ್ಬೇಕು ಸ್ವಾಮಿ? ಈಗ ಈ ವಿಜ್ಞಾನ ಏನಾಗಿದೆ, ಕೆಲವು ಸಾರಿ ನಾವು ಮಾಡರ್ನಿಟಿಯಲ್ಲಿ ಹಸು ಹುಲ್ಲು ತಿನ್ಬೇಕ್ರಿ, ಇನ್ನೇನು ತಿನ್ಬೇಕು, ಜೋಳ ತಿನ್ಬೇಕಾ ಅಂತ. ಈಗ ಮನುಷ್ಯ ಮತ್ತೆ ಅದಕ್ಕೆ ಹೇಳ್ತಾರೆ, ಎಷ್ಟೋ ವಿಚಾರ ನಾವು ಕಾಮನ್ ಸೆನ್ಸ್ ಅನ್ನು ಕಳ್ಕೊಂಡಿದ್ದೀವಿ. ಈಗ ಹೇಳ್ತಾರೆ, ಮನುಷ್ಯ ಒಬ್ಬ ಬಿಟ್ಟು ಬೇರೆ ಯಾವ ಪ್ರಾಣಿಗೂ ತಾಯಿ ಹಾಲು ಮಗು ಕೊಡಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇಲ್ಲ. ಮನುಷ್ಯನಿಗೆ ಮಾತ್ರ. ಮನುಷ್ಯರಿಗೆ ಪಾಠ ಮಾಡಬೇಕಾಗಿದೆ. ಏನು ವ್ಯತ್ಯಾಸ ಅಂತ ಹೇಳಿದರೆ, ಮೊದಲನೇದು ಹಣ್ಣು ನೋಡಿ, ಹಣ್ಣಿನಲ್ಲಿ ಬರೀ ಜ್ಯೂಸ್ ಅಲ್ಲ, ವೈವಿಧ್ಯಮಯವಾದ ಪೌಷ್ಟಿಕಾಂಶಗಳಿದ್ದಾವೆ, ನಾರಿದೆ, ಫೈಟೋ ನ್ಯೂಟ್ರಿಯೆಂಟ್ಸ್ ಇದ್ದಾವೆ. ಅವೆಲ್ಲವೂ ಹಾಗೇ ಬರಬೇಕು. ಈಗ ನೋಡಿ, ಯಾವುದನ್ನು ಇವತ್ತು ದೇವರು ಸಕ್ಕರೆಯನ್ನು ಎಲ್ಲಿಟ್ಟಿದ್ದಾನೆ ಹೇಳಿ? ಕಬ್ಬಿನ ಒಳಗಡೆ ಇಟ್ಟಿದ್ದಾನೆ. ಅದನ್ನು ಪ್ಯೂರಿಫೈ ಮಾಡಿ ಸಕ್ಕರೆ ತಿನ್ನೋದಕ್ಕೂ ಕಬ್ಬು ತಿನ್ನೋಕ್ಕೂ ಏನು ವ್ಯತ್ಯಾಸ ಇದೆ?
ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ಕಿತ್ತಳೆ ಹಣ್ಣನ್ನು ಹ್ಯಾಕ್ ತಿನ್ನಬೇಕು, ಕಿತ್ತಳೆ ಹಣ್ಣನ್ನು ಫೀಲ್ ಮಾಡಬೇಕು, ಟಚ್ ಮಾಡಬೇಕು, ಸಿಪ್ಪೆ ಸುಲಿದು ಅದರಲ್ಲಿ ಸಿಪ್ಪೆಯಲ್ಲಿರೋ ರಸನ ಯಾರಾದರೂ ಸ್ನೇಹಿತರಿದ್ರೆ ಅವ್ರ ಕಣ್ಣಿಗೆ ಬಿಡಬೇಕು, ಆಮೇಲೆ ಸಿಪ್ಪೆಯನ್ನು ತಿನ್ನಬೇಕು. ಎಲ್ಲಿ ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಆಗಬೇಕು, ಬಾಯಿ ಒಳಗಡೆ ಆಗಬೇಕು. ಆ ತೋಳೆ ತಿಂದಾಗ ಅದರಲ್ಲಿ ನಾವು ಏನಾಗ್ತದೆ, ಒಂದು ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಮಾಡಿದಾಗ ಸಕ್ಕರೆ ಅಂಶ ಇದ್ದಿರ್ತಕ್ಕಂಥದ್ದು ಅದರ ಪೌಷ್ಟಿಕಾಂಶಗಳನ್ನೆಲ್ಲ ಚರಂಡಿಗೆ ಹಾಕಿ ನಾವು ಅದರ ಹಣ್ಣಿನ ರಸ ಅಂತ ಹೇಳ್ತೀವಿ, ರಸ ಅವುಗಳ ಎಲ್ಲವನ್ನ ಜೊತೆಯಾಗಿ ಬರಬೇಕು. ನಾವು ಇವತ್ತೇನಾಗಿದೆ ವಿಜ್ಞಾನದಲ್ಲೇ ಇರಲಿ, ನಾವು ಕಾಮನ್ ಸೆನ್ಸಲ್ಲಿ ಇಡಿಯಾಗಿ ಏನನ್ನು ನಾವು ನೋಡೋಕೆ ಬರೋದಿಲ್ಲ. ನೀವು ಹೇಳಿದ್ರೆ ಹಣ್ಣು ತಿಂದರೆ ಒಳ್ಳೆ ಅದು ರಸ ಮಾಡ್ಕೊಂಡು ಕುಡಿದ್ರು ಕೂಡ ಅದೇ ಕಂಟೆಂಟ್ ಇರುತ್ತಲ್ಲ. ಇಲ್ಲ, ಈಗ ಹಂಗಾರೆ ಸಕ್ಕರೆ ತಿನ್ನೋದಕ್ಕೂ ಕಬ್ಬು ತಿನ್ನೋದಕ್ಕೂ ವ್ಯತ್ಯಾಸ ಇಲ್ವಾ? ಅಲ್ಲ, ನಾ ಹೇಳಿದ್ ಅದು ಡಿಫ್ರೆನ್ಸ್ ಆಗುತ್ತೆ. ಅದಿರ್ಲಿ, ಈ ಕಲ್ಲಂಗಡಿ ಹಣ್ಣು ಇರುತ್ತೆ, ಕಲ್ಲಂಗಡಿ ಹಣ್ಣೆ 90% ವಾಟರ್ ಅದನ್ನ ಹಿಂಗ್ ಕಟ್ ಮಾಡ್ಕೊಂಡು ತಿನ್ಬೇಕು. ಇದನ್ನ ಹೇಳ್ಕೊಡ್ಬೇಕಾಗಿದೆ ಇವತ್ತು. ಅದು ಜ್ಯೂಸ್ ಮಾಡೋದು ಯಾಕೆ ಅಂತ? ಯಾತಿಗೆ ಜ್ಯೂಸ್ ಮಾಡ್ತೀರಾ? 90% ವಾಟರ್ ಅದು. ಇದು ಏನಾಗಿದೆ, ಯಾವುದೇ ಒಂದು ಹಣ್ಣನ್ನು, ಈಗ ಹಣ್ಣನ್ನು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ನೀವು ಹಣ್ಣಿನ ರಸ ತೆಗೆದು ಫ್ರಿಜ್ ಒಳಗಿಟ್ಟು ಬೆಳಗ್ಗೆ 2 ಸ್ಪೂನ್ ಸಕ್ಕರೆ ಹಾಕೊಂಡು ಕುಡಿಯಿರಿ ಅಂತ ಹೇಳ್ಬಿಟ್ಟು ಅಂತ. ಹಣ್ಣನ್ನು ಹಣ್ಣಾಗೆ ತಿನ್. ಮತ್ತೆ ನೋಡಿ, ಒಂದು ಹಣ್ಣನ್ನು ಸಿಪ್ಪೆ ಸುಲಿದ್ರೆ ಇದೆಯಲ್ಲ, ಈಗ ಆ್ಯಪಲ್ಲು, ಅದನ್ನು ಜ್ಯೂಸ್ ಮಾಡಿದಾಗ ಅದ್ರ ಮೇಲ್ಗಡೆ ಬಣ್ಣ ಇದೆಯಲ್ಲ, ಅದು ಪವರ್ಫುಲ್ ಫೈಟೋನ್ಯೂಟ್ರಿಯೆಂಟು, ಆಂಟಿ ಆಕ್ಸಿಡೆಂಟು. ಆ ಬಣ್ಣಗಳೆಲ್ಲ ಸೇಬಿನ ಮೇಲಿನ ಸಿಪ್ಪೆನ ತೆಗೆದಿದ್ದೀವಿ. ಪ್ರತಿಯೊಂದು ಈ ಬಣ್ಣಗಳು ಏನು ಹೇಳ್ತಾವಲ್ಲ, ಅವೆಲ್ಲವೂ ಇವತ್ತು ಸುಮಾರು 25,000 ರೀತಿಯ ದೇಹದಲ್ಲಿ ಕಾಯಿಲೆಗಳು ಬರದೇ ರೀತಿ ನೋಡ್ತಕ್ಕಂಥ ಬಣ್ಣಗಳು ಅವು ಆರ್ಟಿಫಿಷಿಯಲ್ ಕಲರ್ಗಳಲ್ಲ. ಹೌದು. ಮತ್ತೆ ಹಣ್ಣು ಯಾರು ಅಡುಗೆ ಮಾಡಿಕೊಟ್ಟಿದ್ದು? ದೇವರು ಅಡುಗೆ ಮಾಡಿಕೊಟ್ಟಿರ್ತಕ್ಕಂಥ ಹಣ್ಣದು. ಅದಕ್ಕೆ ಹೇಳ್ತಾರೆ ಸನ್ ಕುಕ್ಡ್ ಫುಡ್ ಅಂತ. ಯಾರಿಗೆ ಆರೋಗ್ಯ ಇರುತ್ತೆ ಗೊತ್ತಾ? ಇದ್ದದ್ದು ಇದ್ದ ಹಾಗೆ ತಿಂತಕ್ಕಂಥದ್ದು ಒಂದು. ಎರಡನೇದು, ನಾವು ತಿಂತಕ್ಕಂಥ ಆಹಾರದಲ್ಲಿ ಅರ್ಧಕ್ಕರ್ಧ ನಾವು ಅಡುಗೆ ಮಾಡಿದ್ದಾಗಿರಬಾರ್ದು. ಸನ್ ಕುಕ್ಡ್ ಫುಡ್ ಅಂತಾರೆ ನೋಡಿ. ಮನುಷ್ಯ 10,000 ವರ್ಷದಿಂದ ಕೃಷಿ ಮಾಡ್ಕೊಂಡು ಬಂದಿದ್ದು, 40-50,000 ವರ್ಷ ಅವನು ಫ್ರೂಟೇರಿಯನ್, ಹಣ್ಣುಗಳನ್ನು ತಿಂದು ಮರದಲ್ಲಿದ್ದವನು, ಮಂಗನಿಂದ ಮಾನವ. ಬೇಸಿಕಲಿ ಅವನು ಇವತ್ತು ನಮ್ಮ ಜೀನ್ಸ್ಗಳನ್ನು ಸ್ಟಡಿ ಮಾಡಿದರೆ ನಮಗೆ ಜೀನ್ಸ್ಗೆ ಅಫಿನಿಟಿ ಇರೋದು ಹಣ್ಣಿಗೆ. ನಾವು ಅಡುಗೆ ಮಾಡಿದ್ದು ಇವತ್ತು ಸ್ವಲ್ಪ ಕಳಪೆ ಆಗ್ಬೋದು, ಆದರೆ ಸನ್ ಕುಕ್ಡ್ ಇದೆಯಲ್ಲ, ಪ್ರಕೃತಿಯಲ್ಲಿ ಬೆಂದು ಬರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಇದು ಡೈಜೆಷನ್ ಔಟ್ಸೈಡ್ ದ ಸಿಸ್ಟಮ್, ಹೊರಗಡೆ ಡೈಜೆಷನ್ ಆಗಿ ಬರ್ತಕ್ಕಂಥದ್ದು. ಅದನ್ನು ಈಗ ಕಾಮನ್ ಸೆನ್ಸಿಗೆ ತರಬೇಕಾಗಿದೆ. ಇದ್ದದ್ದು ಇದ್ದ ಹಾಗೆ ತಿಂತಕ್ಕಂಥದ್ದನ್ನು ನಾವು ಕಲಿಬೇಕಾಗಿದೆ. ಇಲ್ಲಿ ಉಷಾ ಅವರು ಇನ್ನೊಂದು, ಈ ಜ್ಯೂಸ್ ಅಂಗಡಿಗಳು ಸಾಮಾನ್ಯವಾಗಿ ಕೇವಲ ಈ ಕೊಳೆತ ಹಣ್ಣಿಂದು ಭಾಗ ಒಂದಾದರೆ ಇನ್ನೊಂದು ಇದಕ್ಕೆ ಬೇರೆ ಬೇರೆ ಎಸೆನ್ಸ್ಗಳನ್ನು ಮಿಕ್ಸ್ ಮಾಡ್ತಾರೆ. ಅದರದ್ದು ಕೂಡ ಕ್ವಾಲಿಟಿ ಪ್ರಾಯಶಃ ಭಾರತದಲ್ಲಿ ಎಲ್ಲೂ ಕೂಡ ಚೆಕ್ ಆಗುತ್ತೆ ಅಂತ ನಮಗೇನು ಅನಿಸೋದಿಲ್ಲ. ಅದ್ರ ಬಗ್ಗೆ ಏನಾದರೂ ಅಧ್ಯಯನಗಳಾಗಿದೆ ಇಲ್ಲಿ? ಅದಕ್ಕೆ ಏನಾದ್ರು ಆ್ಯಡ್ ಮಾಡ್ತಾರೆ, ಅದಕ್ಕೆ ಟೇಸ್ಟ್ ಬರಲಿ ಅಂತ ಬೇರೆ ಬೇರೆ ಥರದ ಫ್ಲೇವರ್ಸ್ಗಳನ್ನು ಹಾಕ್ತಾರೆ, ಎಷ್ಟು ಮಟ್ಟಿಗೆ ಸರಿ ಅದು? ಹೌದು, ಅಡಲ್ಟ್ರೆಂಟ್ಸ್ ಅಂತಂದ್ರೆ ಈಗ ಅವ್ರಿಗೆ ಏನಾಗುತ್ತೆ, ಕಮರ್ಷಿಯಲಿ ಅದು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು. ಈಗ ಜನ ನೋಡಿದ ತಕ್ಷಣ ಅದಕ್ಕೆ ಕಲರ್ಫುಲ್ ಆಗಿರ್ಬೇಕು, ಅದ್ರದ್ದು ಟೇಸ್ಟು ಇದೆಲ್ಲ ಚೆನ್ನಾಗಿರ್ಬೇಕು. ಸೊ ಅದಕ್ಕೆ ಏನ್ ಮಾಡ್ತಾರೆ, ಅವ್ರು ಅದಕ್ಕೆ ಏನೇನು ಹಾಕ್ಬೇಕು ಅದನ್ನೆಲ್ಲ ಆ್ಯಡ್ ಮಾಡ್ತಾರೆ. ಸೊ ಅಡಲ್ಟ್ರೆಂಟ್ ಮೊದಲು ಏನಂದ್ರೆ ಕಲರ್. ಈಗ ರಘುರ್ ಹೇಳ್ದಂಗೆ ನ್ಯಾಚುರಲ್ ಕಲರ್ ಇರುತ್ತಲ್ಲ, ಅದು ಸ್ವಲ್ಪ ಡಲ್ ಆಗಿದ್ರೂ ಅದರಲ್ಲಿರುವಂತಹ ಪೌಷ್ಟಿಕಾಂಶ ನಮ್ಗೆ ಬೇರೆ ಯಾವ್ದ್ರಲ್ಲೂ ಸಿಗೋದಿಲ್ಲ. ಅದನ್ನ ಇನ್ನೂ ನಾವು ಅದನ್ನ ನೋಡಕ್ಕೆ ಸುಂದರವಾಗಿ ಕಾಣಿಸ್ಬೇಕು ಅಂತ ಅದಕ್ಕೆ ಆಡ್ ಮಾಡ್ತೀವಲ್ಲ, ಅದರಲ್ಲಿ ನಮಗೆ ಸಿಗುವಂತಹ ಅನಾರೋಗ್ಯದ ಪೂರ್ತಿ ಇದೇ ಇರುತ್ತೆ. ಅದನ್ನ ತಗೊಂಡಾಗ ಅನಾರೋಗ್ಯ ಶುರು ಆಗುತ್ತೆ. ಇದ್ರ ಜೊತೆಗೆ ಏನು ಅಂತಂದ್ರೆ, ಆ ಅಡಲ್ಟ್ರೆಂಟ್ ಇಷ್ಟೇ, ಈಗ ಏನು ಅಂತಂದ್ರೆ ಅದಕ್ಕೆ ಇಷ್ಟು ಪ್ರಮಾಣದಲ್ಲೇ ಹಾಕ್ಬೇಕು ಅಂತ ಒಂದು ಇದಿದೆ, ಅದನ್ನ ಅವರು ಪಾಲಿಸೋದಿಲ್ಲ. ಅದನ್ನ ಯಾರು ಚೆಕ್ ಮಾಡಕ್ಕೂ ಹೋಗೋದಿಲ್ಲ. ಈಗ ಜ್ಯೂಸ್ ಅಲ್ಲಿ ಇಷ್ಟೇ ಹಾಕ್ಬೇಕು, ಇದನ್ನ ಹಾಕ್ಬೇಕು, ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಕ್ವಾಲಿಟಿ ಕಂಟ್ರೋಲ್ ಅನ್ನೋದು ಇಟ್ಸ್ ವೆರಿ ಪೂರ್. ಇದು ಯಾವುದೇ ಜ್ಯೂಸ್ ಅಂಗಡಿಗೆ ಹೋಗಿ ಅಥವಾ ತುಂಬಾ ಒಳ್ಳೆ ರೆಸ್ಟೋರೆಂಟ್ಸ್ಗೆ ಹೋಗಿ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಎಲ್ಲಿ ಹೋದ್ರೂ ನಾವು ಅದನ್ನ ಗಮನಿಸೋದು ಇಲ್ಲ, ಕೇಳಕ್ಕೂ ಹೋಗೋದಿಲ್ಲ. ಅದನ್ನ ಅವರು ಅದನ್ನ ಮೆನ್ಷನ್ ಮಾಡಿರೋದಿಲ್ಲ. ಎಲ್ಲಾ ಕಡೆನೂ ಈಗ ಬೇರೆ ಕಂಟ್ರಿಗಳಲ್ಲೆಲ್ಲಾನು ಏನ್ ಆಡ್ ಮಾಡಿದೀವಿ, ಒಂದು ಯಾವುದೋ ಒಂದು ರೆಸಿಪಿ ಕೊಟ್ರೆ ಅದ್ರಲ್ಲಿ ಏನೇನಿದೆ, ಅದ್ರಲ್ಲಿ ಏನೇನ್ ಆಡ್ ಮಾಡಿದೀವಿ, ಇದನ್ನೆಲ್ಲ ವಿವರಗಳು ಇರುತ್ತೆ. ಒಬ್ಬ ಕಸ್ಟಮರ್ ಅದನ್ನ ತಗೊಳ್ಬೇಕಾದ್ರೆ ಅದರೆಲ್ಲ ವಿವರ ಇರುತ್ತೆ. ಸೊ ನಮ್ಗೆ ಇಲ್ಲಿ ಏನೂ ಇರೋದಿಲ್ಲ. ಬಟ್ ಏನು ಅಂತಾನೆ ನಾವು ದುಡ್ಡು ಕೊಡ್ತೀವಿ, ಅದಕ್ಕೆ ಸರಿಯಾದ ಒಂದು ಫುಡ್ ಸಿಗುತ್ತೆ, ಅದನ್ನ ಏನು ಅಂತ ಹೇಳೋದಿಲ್ಲ, ರುಚಿ ಇದ್ರೆ ಸಾಕು ನಮಗೆ. ಸೊ ಅದ್ರ ಮುಖಾಂತರ ಈಗ ನಾವು ನೋಡ್ತಾ ಇರೋಂಗೆ ತುಂಬಾ ಅನಾರೋಗ್ಯ ಜಾಸ್ತಿ ಆಗ್ತಿರೋದು ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಕಮರ್ಷಿಯಲೈಸೇಷನ್. ಸೊ ಕಮರ್ಷಿಯಲೈಸ್ ಆಗ್ತಾ ಅಡಿಷನ್ ಆಫ್ ಬೇರೆ ಬೇರೆ ತರ ಅನಾರೋಗ್ಯದ ಜಾಸ್ತಿ ಆಗ್ತಾ ಇದೆ ಇದರಿಂದ. ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಬನ್ನೀಗ ಉಷಾ ಅವರು ಕೂಡ ಬೇರೆ ಬೇರೆ ಮಾಹಿತಿಗಳನ್ನ ನೀಡ್ತಾರೆ. ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂದ್ರೆ, ನಾವೆಲ್ಲರೂ ಕೂಡ ಸೂಪರ್ ಮಾರ್ಕೆಟ್ಗೆ ಹೋದ್ರೆ ನಮಗೊಂದು ರೂಢಿ ಇದೆ, ಅಲ್ಲಿ ಸಿಗ್ತಕ್ಕಂಥ ಪ್ಯಾಕ್ ಮಾಡಿರತಕ್ಕಂತಹ ಲೀಟರ್ ಗಟ್ಟಲೆ ಜ್ಯೂಸ್ ಅನ್ನ, ಅದು ನೈಸರ್ಗಿಕವಾದಂತಹ ಜ್ಯೂಸು, ಇದಕ್ಕೆ ನಾವೇನು ಕೂಡ ಕೃತಕ ಫ್ಲೇವರ್ಗಳನ್ನ ಆಡ್ ಮಾಡಿಲ್ಲ ಅಂತಕ್ಕಂಥ ಪ್ಯಾಕ್ಗಳನ್ನ ನೋಡಿ, ಅಂತಹ ಪ್ಯಾಕ್ಗಳನ್ನು ಕೂಡ ತಂದು ನಾವು ಜ್ಯೂಸ್ ಕುಡಿತಕ್ಕಂಥ ರೂಢಿದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಸೇಫ್, ಈ ಬಗ್ಗೆ ಕೂಡ ಚರ್ಚೆ ಮಾಡೋಣ ಒಂದು ಸಣ್ಣ ಬ್ರೇಕ್ ನಂತರ.